ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಕೊನೆಗೂ ಕೂಡ ದಾಸನ ಎಂಟ್ರಿಯಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ ತಿಂಗಳೇ ಕಳೆದಿದ್ದು, ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ನ ರಾಜಾತಿಥ್ಯದ ಫೋಟೋ ವೈರಲ್ ಆಗಿತ್ತು. ವಿಡಿಯೋ ಕಾಲ್ ಮಾಡಿದ ತುಣುಕು ಕೂಡ ಬಹಿರಂಗಗೊಂಡಿತ್ತು. ಇದರ ಸೂಕ್ತ ತನಿಖೆಗೆ ರಾಜ್ಯ ಸರ್ಕಾರ ಸಹ ಆದೇಶಿಸಿತ್ತು. ಇನ್ನು ಪೊಲೀಸ್ ಇಲಾಖೆ ಕೂಡ ಎಚ್ಚೆತ್ತಿದ್ದು, ನಟ ದರ್ಶನ್ ಹಾಗೂ ಸಹಚರರನ್ನ ಒಂದೊಂದು ಜಿಲ್ಲೆಯ ಜೈಲುಗಳಿಗೆ ಹಾಕಲು ನಿರ್ಧಾರ ಮಾಡಿತ್ತು. ಅದರಂತೆ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ನಟ ದರ್ಶನ್ ಅನ್ನ ಪೊಲೀಸ್ ಇಲಾಖೆ ಹಸ್ತಾಂತರ ಮಾಡಿದೆ. ಇನ್ನು ಬೆಂಗಳೂರಿನಿಂದ ಹೊರಟ ಪೊಲೀಸರು ಕೊನೆಗೂ ಬಳ್ಳಾರಿಯ ಕಾರಾಗೃಹ ತಲುಪಿದ್ದಾರೆ. ಕಾನೂನು ರೀತಿಯಲ್ಲಿ ನಟ ದರ್ಶನ್ ಅನ್ನ ಪೊಲೀಸರು ಬಳ್ಳಾರಿಯ ಸೆಂಟ್ರಲ್ ಜೈಲು ಅಧಿಕಾರಿಗಳಿಗೆ ಹಸ್ತಾಂತರ ಕೂಡ ಮಾಡಿದ್ದಾರೆ. ಇನ್ನು ಇದೇ ವೇಳೆ ಕಾರಾಗೃಹದ ಬಳಿ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು, ಯುವಕರು ಹಾಗೂ ನಟ ದರ್ಶನ್ ಅಭಿಮಾನಿಗಳು ಜಮಾಯಿಸಿದ್ದರು. ಇನ್ನು ಯುವಕರು ಡಿ ಬಾಸ್ ಎಂದು ಘೋಷಣೆಗಳನ್ನು ಸಹ ಕೂಗಿ ಡಿ ಬಾಸ್ ರನ್ನ ಅಭಿಮಾನಿಗಳು ಬಳ್ಳಾರಿಯ ಕಾರಾಗೃಹಕ್ಕೆ ಬರಮಾಡಿಕೊಂಡಿದ್ದಾರೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಕಂಡಿದ್ದ ದಾಸನೀಗ ತಾನು ಕೈದಿಯಾಗಿ ನಟಿಸಿದ್ದ ಬಳ್ಳಾರಿಯ ಕಾರಾಗೃಹಕ್ಕೆ ರಿಯಲ್ ಕೈದಿಯಾಗಿ ಆಗಮಿಸಿದ್ದಾರೆ. ಇನ್ನು ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಇನ್ಯಾವ ರೀತಿಯ ಆತಿಥ್ಯ ದೊರೆಯಲಿದೆ ಎಂಬುದು ಕಾದು ನೋಡಬೇಕಿದೆ. సాగర అట్లా స్కూల్లో పిల్లలు కూడా బాస్ లైట్ బాస్ వాళ్ళ Gracias.